ಮಂಡ್ಯದ ಕೆರಗೋಡಲ್ಲಿ ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇದೆ, ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಹೈವೇಯನ್ನು ತಡೆದು ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಮಂಡ್ಯದ ಕೆರಗೋಡಲ್ಲಿ ಹನುಮ ಧ್ವಜ ದಂಗಲ್ ವಿಚಾರಕ್ಕೆ ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಅಧಿಕಾರಿಗಳು ಧ್ವಜವನ್ನು ಇಳಿಸಿದ್ದಾರೆ. ಈಗ ಅಧಿಕಾರಿಗಳ ಈ ಒಂದು ನಡೆಯಿಂದಾಗಿ ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಸ್ವಖರ್ಚಿನಿಂದ ಸ್ತಂಭ ನಿರ್ಮಾಣ ಮಾಡಿದ್ದಂತಹ ಗ್ರಾಮಸ್ಥರು ಇಷ್ಟು ದಿನ ಇಲ್ಲದ್ದು ಈಗ ಏಕಾಏಕಿ ಧ್ವಜವನ್ನ ಇಳಿಸ್ತಿರೋದು ಯಾಕೆ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಧ್ವಜ ಕಂಬಕ್ಕೆ ಕಟ್ಟಿದ್ದ ಶ್ರೀರಾಮನ ಫ್ಲೆಕ್ಸ್ ಅನ್ನ ಕೂಡ ತೆರವು ಮಾಡಲಾಗಿದೆ. ನೋಡಿ, ಇದೇ ತಿಂಗಳ 20ನೇ ತಾರೀಕಿನಿಂದ ಆ ಒಂದು ಕಂಬದಲ್ಲಿ ಈ ರಾಮ ಧ್ವಜ ಹನುಮ ಧ್ವಜ ಕಚೇರಿಯಿಂದ ಅಧಿಕಾರಿಗಳು ಬಂದು ಇದು ಸರ್ಕಾರಿ ಜಾಗದಲ್ಲಿ ಇರುವಂತಹ ಕಂಬ, ಸರ್ಕಾರಿ ಜಾಗದಲ್ಲಿ ನೀವು ಹನುಮ ಧ್ವಜವನ್ನ ಹಾರಿಸುವಂತಿಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಹೋಗ್ತಾರೆ ಅಲ್ಲಿಗೆ ಹನುಮ ಧ್ವಜವನ್ನ ಕೆಳಗಿಳಿಸೋದಕ್ಕೆ. ಗ್ರಾಮಸ್ಥರು ಗೊತ್ತಾಗುತ್ತೆ, ಪ್ರತಿಭಟನೆ ಕೂರ್ತಾರೆ. ರಾತ್ರಿ ಸರಿ ಹೋಗಲ್ಲ ಅಂತೇಳಿ ಪೊಲೀಸರು ಸುಮ್ಮನೆ ಆಗ್ತಾರೆ. ಬೆಳಗ್ಗೆ ಬರ್ತಾರೆ, ಮತ್ತೆ ಅದನ್ನ ಹನುಮ ಧ್ವಜವನ್ನ ಇಳಿಸ್ತಾರೆ. ನೋಡಿ, ಮಣ್ಣು ಎರಚಿ ಶಾಪ ಆಗ್ತಿರೋದು, ಎಲ್ಲರಿಗೂ ಶಾಪ ಆಗ್ತಿದ್ದಾರೆ. ನೋಡಿ, ಕೇಳಿಸ್ಕೊಳ್ಳಿ. ಪೊಲೀಸರು ಬಂದವ್ರೆ, ಇದೇ ಪೊಲೀಸರನ್ನ ಕರೆಸ್ಕೊಂಡು ಎದೆ ಮುಂದಕ್ಕೆ ಮಾಡ್ಕೊಂಡು ನಿಂತ್ಕೋಬೇಕು. ಅವತ್ತು ನಾವು ಬಾವುಟ ಹಾರಿಸ್ಲ ಅಂದ್ರೆ ಕರ್ಗೋಡು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಸದ್ಯಕ್ಕೆ ಅಲ್ಲಿ ವಾತಾವರಣ ಹೇಗಿದೆ, ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ, ಮಾಹಿತಿ ಕೊಡ್ಬೋದಾ ಆನಂದ್? ನಾಗೇಂದ್ರ ಬಾಬು, ಕೆರಗೋಡು ಗ್ರಾಮದಲ್ಲಿ ಬಿಗುನ ವಾತಾವರಣ ನಿರ್ಮಾಣ ಆಗಿದೆ. ಮುಂಜಾನೆಯಿಂದಲೂ ಕೂಡ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಆದರೆ 9 ಗಂಟೆ ವೇಳೆಗೆ ಧ್ವಜ ಇಳಿಸೋದಕ್ಕೆ ಮುಂದಾದರು. 9:30 ಅಷ್ಟರೊಳಗೆ ಸಂಪೂರ್ಣವಾಗಿ ಧ್ವಜವನ್ನು ಇಳಿಸಿದ್ರು. ಇದು ಗ್ರಾಮಸ್ಥರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚು ಮಾಡಿರುವಂಥದ್ದು. ಜೊತೆಗೆ ಏನು ಆ ಧ್ವಜವನ್ನು ಪೊಲೀಸ್ನವರು ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ಧ್ವಜವನ್ನು ನಾವು ಕೊಡೋದಿಲ್ಲ ಅಂತ ಹೇಳಿ ಪಟ್ಟಿಡಿದ್ರು. ಕೊನೆಗೆ ಆ ಧ್ವಜವನ್ನು ಪಡೆದುಕೊಂಡ್ರು. ಬಳಿಕ ಈಗ ಹೆದ್ದಾರಿಯಲ್ಲಿ ಪ್ರತಿಭಟನೆ ಆರಂಭ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬೆಳಿಗ್ಗೆ ಇದ್ದಂಥ ಜನಸಂಖ್ಯೆಗಿಂತಲೂ ಕೂಡ 5ರಿಂದ 6 ಪಟ್ಟು ಜನರು ಹೆಚ್ಚಾಗಿದ್ದಾರೆ. ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಇದೀಗ ಪ್ರತಿಭಟನೆಗೆ ಜಾಯಿನ್ ಆಗ್ತಾ ಇರುವಂಥದ್ದು. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನ ಮಂಡ್ಯ ಜಿಲ್ಲಾಡಳಿತ ಮಾಡಿದೆ. ಮಂಡ್ಯ ಜಿಲ್ಲಾಡಳಿತದ ಮೂಲಕ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದರಲ್ಲೂ ಕೂಡ ಶಾಸಕ ರವಿಕುಮಾರ್ ಗಣಿಗವರು ಈ ಒಂದು ಕೃತ್ಯವನ್ನು ಮಾಡಿಸಿದ್ದಾರೆ. ಇದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದ್ರ ಜೊತೆಗೆ ಏನು ಸಾಕಷ್ಟು ಜನರು ಬಂದಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು ಕೂಡ ಇಲ್ಲಿ ಕಾಣಸಿಗುತ್ತಾ ಇರುವಂಥದ್ದು. ಜೊತೆಗೆ ಗ್ರಾಮದಲ್ಲಿ ಅಳವಡಿಸಿದ್ದಂಥ ರವಿಕುಮಾರ್ ಅವರ ಭಾವಚಿತ್ರವುಳ್ಳಂಥ ಫ್ಲೆಕ್ಸ್ಗಳನ್ನು ಸಂಪೂರ್ಣವಾಗಿ ಕಿತ್ತಾಕಲಾಯಿತು. ಮಂಡ್ಯದ ಮಂಡ್ಯ ಟು ಯಡಿಯೂರು ಸಂಪರ್ಕ ಮಾಡುವಂಥ ರಾಜ್ಯ ಹೆದ್ದಾರಿಯಲ್ಲಿ ಇದೀಗ ಪ್ರತಿಭಟನೆ ಆರಂಭ ಆಗಿರುವಂಥದ್ದು. ಸಾಕಷ್ಟು ಮಹಿಳೆಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನಾವು ತೋರಿಸ್ತೋ ಮಹಿಳೆಯರು ಕಣ್ಣೀರನ್ನು ಹಾಕ್ತಾಯಿದ್ರು. ಕಣ್ಣೀರನ್ನು ಹಾಕುವ ಮೂಲಕ ತಮ್ಮ ದುಃಖವನ್ನು ತೋರಿಸಿದ್ರು. ಪೊಲೀಸ್ನವರು ಒಂದಷ್ಟು ಸರ್ಕಾರಿ ಬಸ್ಗಳಿಗೆ ಜಾಗ ಬಿಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಭಟನೆಯ ನಡುವೆಯೂ ಕೂಡ ಒಂದಷ್ಟು ಸಂಚಾರವನ್ನು ಸುಗಮಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರತಿಭಟನಾಕಾರರು ಸುಖಾರಾಮ್ ಒಪ್ಪುತ್ತಾ ಇಲ್ಲ.